ಸರಿ ಹೊರಡ್ತೀನಿ ಕಜ್ರಿ. ಇವತ್ ನನ್ಗೆ ಬೆಳ್ಳಿ ಬಳೆ ಬೇಕು. ಆ ಹೆಂಗ್ಸಿನ್ ತರ ನೀವ್ ದಿನ ಹೇಳ್ತೀರಾ, ಆದ್ರೆ ತರಲ್ಲ ಮಾತ್ರ. ಅಥವಾ ನಾಟಕ ಮಾಡ್ತಿದ್ದೀರಾ? ಏನ್ ಮಾಡ್ಲಿ ಕಜ್ರಿ, ಕೆಲವು ದಿನಗಳಿಂದ ನನ್ನ ಬಲೆಯಲ್ಲಿ ಯಾವ್ದೇ ಒಳ್ಳೆ ಮೀನ್ ಸಿಗ್ತಿಲ್ವಲ್ಲ. ಹಾಗೆ ಸಂತೆಯಲ್ಲಿ ಒಳ್ಳೆ ಬೆಲೆ ಕೂಡ ಸಿಗ್ತಿಲ್ಲ. ನನಗೂ ಕೂಡ ಕೊಡಿಸ್ಬೇಕು ಅಂತ ಆಸೆ ಇದೆ, ಆದ್ರೆ ಕೊಡ್ಸಕ್ ಆಗ್ತಿಲ್ಲ. ಏನ್ ಮಾಡ್ಲಿ? ಇವತ್ ನನಗ್ ಬೇಕು ಅಂದ್ರೆ ಬೇಕು ಅಷ್ಟೇ, ಇಲ್ಲ ಅಂದ್ರೆ ತವ್ರ ಮನೆಗ್ ಹೊರಟೋಗ್ತೀನಿ. ಇಲ್ಲಿ ಒಳ್ಳೆ ಬಟ್ಟೆ ಹಾಕೊಳಕ್ಕೂ ಸಿಗ್ತಿಲ್ಲ, ಊಟಕ್ಕೂ ಸಿಗ್ತಾ ಇಲ್ಲ. ನಾನ್ ಒಂದ್ಸಲ ಹೊರಟೋದ್ರೆ ವಾಪಸ್ ಬರಲ್ಲ. ಅಯ್ಯೋ ಭಗವಂತ, ಇವತ್ತಾದ್ರೂ ಬಲೆಯಲ್ಲಿ ಒಳ್ಳೆ ಮೀನ್ ಸಿಕ್ಲಿ. ಇವತ್ತು ಏನೇ ಆಗ್ಲಿ ದೇವ್ರ ಹೆಸರು ಹೇಳ್ಕೊಂಡು ಆಳಕ್ ಹೋಗಿ ಮೀನ್ ಹಿಡಿತೀನಿ. ಅಯ್ಯೋ ಭಗವಂತ, ನನಗ್ ಸಹಾಯ ಮಾಡು, ನನಗ್ ಸಹಾಯ ಮಾಡು ಭಗವಂತ, ಸಹಾಯ ಮಾಡು, ನೀನೇ ಕಾಪಾಡ್ಬೇಕು. ಅಯ್ಯಯ್ಯೋ, ಎಂತ ಹಣೆ ಬರ ನಂದು. ಅಯ್ಯೋ ಭಗವಂತ, ಸ್ವಲ್ಪ ಆದ್ರೂ ಕರುಣೆ ತೋರ್ಸು. ಅನ್ಸುತ್ತೆ ಬಲೆಯಲ್ಲಿ ಮೀನ್ ಸಿಕ್ಕಾಕೊಂಡಿದೆ ಅಂತ. ವಾ, ಚಿನ್ನದ ಮೀನು, ಇದಕ್ಕಂತೂ ಒಳ್ಳೆ ಬೆಲೆ ಸಿಗುತ್ತೆ. ವರೆ ವಾ, ನನ್ ಹೆಂಡತಿ ಕಾಲ್ಗಂತೂ ಚಿನ್ನದ ಕಡ್ಗನೆ ಕೊಡಿಸ್ಬೋದು. ಒಡೆಯ, ಒಡೆಯ, ನನ್ನ ಬಿಟ್ಬಿಡು ಒಡೆಯ, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇದೇನು ಅಪರೂಪದ ಮೀನು, ಇದು ಮಾತಾಡ್ತಿದ್ಯಲ್ಲ. ಇಲ್ಲ ಇಲ್ಲ, ನಾನು ಮಾಯಾವಿ ಮೀನಲ್ಲ, ನಾನು ಚಿನ್ನದ ಮೀನು. ನೀನು ನೀನು ನನ್ನನ್ನ ಬಿಟ್ಬಿಟ್ರೆ ಆಗ ನಾನು ನಿನ್ನ ಸ್ನೇಹಿತೆ ಆಗ್ತೀನಿ ಒಡೆಯ. ಬಿಟ್ಬಿಡು, ಬಿಟ್ಬಿಡು ಒಡೆಯ, ಬಿಟ್ಬಿಡು ಒಡೆಯ. ನೀನು ಯಾವ್ದೇ ಮೀನಾಗಿರು, ಆದ್ರೆ ನಿನ್ನ ಮಾರುಕಟ್ಟೆಯಲ್ಲಿ ಮಾರಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ. ನನ್ ಹೆಂಡತಿ ಕಾಲ್ಗೆ ಒಂದು ಚಿನ್ನದ ಕಡ್ಗ ಕೊಡಿಸ್ಬೋದು. ಒಂದ್ ವೇಳೆ ನೀನ್ ನನ್ನ ಸ್ನೇಹಿತ ಆದ್ರೆ ನಿನಗೇನ್ ಬೇಕೋ ಅದನ್ನೆಲ್ಲ ಕೊಡ್ತೀನಿ ನಾನು. ನನ್ನ ಬಿಟ್ಬಿಡು. ನೀನು ಒಂದ್ಸಲ ನನ್ನನ್ನ ಬಿಟ್ಟು ನೋಡು. ನೀನು ಒಂದ್ಸತಿ ನೀರೊಳಗೆ ಹೋದ್ರೆ ಮತ್ತೆ ವಾಪಸ್ ಬರ್ತೀಯಾ? ಎಲ್ರು ನನ್ನ ಮೋಸ ಮಾಡ್ತಾರೆ, ಮತ್ತೆ ನಾನು ನಂಬಿ ಮೋಸ ಹೋಗ್ತೀನಿ. ಇನ್ನೊಂದ್ಸಲ ವಿಶ್ವಾಸ ಇಡು. ನೋಡು, ನಾನ್ ಮೋಸ ಮಾಡಲ್ಲ. ಒಡೆಯ, ನನಗ್ ತುಂಬಾ ಕಷ್ಟ ಆಗ್ತಿದೆ, ತುಂಬಾ. ನಾನು ನೀರಿಲ್ದೆ ತುಂಬಾ ಹೊತ್ತು ಹೊರಗಿರೋಕ್ಕಾಗಲ್ಲ. ನಾನು ಸತ್ತು ಹೋಗ್ತೀನಿ ಒಡೆಯ. ನಾನು ಸತ್ತು ಹೋಗ್ತೀನಿ. ಬಿಟ್ಬಿಡು, ಬಿಟ್ಬಿಡು ನನ್ನ ಒಡೆಯ, ಬಿಟ್ಬಿಡು. ಒಡೆಯ, ಒಡೆಯ, ನಾನ್ ನಿನ್ನ ಯಾವತ್ತೂ ಮರೆಯಲ್ಲ, ನಾನ್ ನಿನ್ನ ಯಾವತ್ತೂ ಮರೆಯಲ್ಲ. ನೀನೇನ್ ಆಸೆ ಪಟ್ಟಿದ್ಯೋ ಬೆಳ್ಳಿ ಖಡ್ಗ ನಿನ್ನ ಮೀನಿನ ಬುಟ್ಟಿನಲ್ಲಿ ಈಗಾಗ್ಲೇ ಇದೆ. ನೀನ್ ನೋಡು ಅದನ್ನ. ಮತ್ತೆ ನಿನ್ನನ್ ಭೇಟಿ ಮಾಡ್ತೀನಿ. ನಿನಗೆ ಯಾವಾಗೆಲ್ಲ ಅಗತ್ಯ ಬೀಳತ್ತೋ ಬಂದು ನನ್ನ ಜೋರಾಗಿ ಕರಿ. ನಾನ್ ಬಂದ್ಬಿಡ್ತೀನಿ ಒಡೆಯ. ನಾನ್ ಬಂದೇ ಬರ್ತೀನಿ.
ಕಜ್ರಿ ಇಲ್ ನೋಡು, ಬೆಳ್ಳಿ ಕಡ್ಗ ನಿನ್ಗೋಸ್ಕರನೇ ತಂದಿದ್ದೀನಿ. ಗೊತ್ತಾ ಗೊತ್ತಾ ನಿನ್ಗಿವತ್ತು ನನ್ ಬಲೆಯಲ್ಲಿ ಒಂದು ಚಿನ್ನದ ಮೀನ್ ಸಿಕ್ಕಾಕೋತು. ಆಮೇಲೆ ನೀನು ಒಂದ್ಸಲ ನನ್ನನ್ನ ಬಿಟ್ಟು ನೋಡು. ಒಂದ್ ವೇಳೆ ನೀ ನನ್ನ ಸ್ನೇಹಿತ ಆದ್ರೆ ನಿನಗೇನ್ ಬೇಕೋ ಅದನ್ನೆಲ್ಲ ಕೊಡ್ತೀನಿ ನಾನು. ನೀನೇನ್ ಆಸೆ ಪಟ್ಟಿದ್ಯೋ ಬೆಳ್ಳಿ ಖಡ್ಗ ನಿನ್ನ ಮೀನಿನ ಬುಟ್ಟಿನಲ್ಲಿ ಈಗಾಗ್ಲೇ ಇದೆ. ನೀನ್ ನೋಡು ಅದನ್ನ. ಅಯ್ಯಯ್ಯೋ, ಎಷ್ಟು ಮುಟ್ಟಾಳ್ರು ನೀವು. ಹಾಯ್ ಹಾಯ್ ಹಾಯ್, ಒಂದು ಬೆಳ್ಳಿ ಖಡ್ಗ ತಗೊಂಡು ಕುಣಿತ ಕುಣಿತ ಮನೆಗ್ ಬಂದ್ರ? ಯಾಕೆ ನಾನ್ ಯಾಕೆ ದಡ್ಡ? ನಾನಂತೂ ಅದ್ರತ್ರ ಖಡ್ಗ ಕೇಳ್ದೆ, ಅದು ಕೂಡ ನನಗೆ ಖಡ್ಗ ಕೊಡ್ತಲ್ವಾ? ಎಷ್ಟು ಮುಟ್ಟಾಳ್ರಿ ನೀವು. ಹೋಗಿ ಹೋಗಿ ಹೋಗಿ, ಇವಾಗ್ಲೇ ಹೋಗಿ ಆ ಮೀನ್ ಹತ್ರ ಒಂದ್ ದೊಡ್ಡ ಮನೆ ಬೇಕು ಅಂತ ಕೇಳಿ. ಇಷ್ಟು ಸಣ್ಣ ಗುಡಿಸ್ಲಲ್ಲಿ ನನ್ಗೆ ಉಸಿರು ಕಟ್ತಾ ಇದೆ. ನನ್ಗಿಲ್ಲಿರೋದಕ್ಕೆ ಇಷ್ಟ ಇಲ್ಲ. ಕಜ್ರಿ, ಜಾಸ್ತಿ ಆಸೆ ಪಡ್ಬೇಡ. ಅತಿ ಆಸೆ ಕೆಟ್ಟದ್ದು, ಅತಿ ಆಸೆ ಒಳ್ಳೇದಲ್ಲ. ನೀವು ಇವಾಗ್ಲೇ ಹೋಗಿ ಮೀನ್ ಹತ್ರ ಕೇಳಿ. ಕೇಳಲಿಲ್ಲ ಅಂದ್ರೆ ನಾನು ನನ್ ತವ್ರ ಮನೆಗ್ ಹೊರಟೋಗ್ತೀನಿ. ಚಿನ್ನದ ಮೀನು, ಓ ಚಿನ್ನದ ಮೀನು, ಓ ಎಲ್ಲಿದ್ಯಾ ನೀನು? ನನ್ ಮಾತ್ ಕೇಳಿಸ್ತಿದ್ಯಾ ನಿನ್ಗೆ? ಚಿನ್ನದ ಮೀನು, ನನ್ ಮಾತ್ ಕೇಳಿಸ್ತಿದ್ಯಾ ನಿನ್ಗೆ? ಹೇಳು ನನ್ನ ಸ್ನೇಹಿತ, ನಿನ್ಗೋಸ್ಕರ ನಾನ್ ಏನ್ ಮಾಡ್ಬೇಕು ಹೇಳು. ಚಿನ್ನದ ಮೀನು, ನನ್ ಹೆಂಡತಿ ಇಚ್ಛೆ ಏನು ಅಂದ್ರೆ ನಮ್ಮ ಸಣ್ಣ ಗುಡಿಸಲ್ ಜಾಗದಲ್ಲಿ ದೊಡ್ಡ ಬಂಗ್ಲೆ ಆದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಹೌದಾ? ಇಷ್ಟೇನಾ ವಿಷಯ? ಈಗ ನಿನ್ ಮನೆಗ್ ಹೋಗು. ನೋಡ್ತಾ ಇರು, ನಿನ್ನ ಆ ಸಣ್ಣ ಗುಡಿಸ್ಲು ಈಗೊಂದು ದೊಡ್ಡ ಮನೆ ಆಗಿದೆ. ನೀನ್ ತುಂಬಾ ಒಳ್ಳೆಯವಳು ಚಿನ್ನದ ಮೀನು, ನೀನ್ ತುಂಬಾ ಒಳ್ಳೆಯವಳು. ನಿನ್ಗೆ ಖುಷಿ ತಾನೆ ಕಜ್ರಿ? ಖುಷಿ ತಾನೆ? ಒಂದ್ ವೇಳೆ ನಾನ್ ಏನೋ ಹೇಳಲಿಲ್ಲ ಅಂದಿದ್ರೆ ಏನಾಗಿರ್ತಿತ್ತು? ನೋಡಿದ್ರಲ್ಲ, ಆ ಮೀನು ಜಾದುವಿನ ಮೀನು. ಅದ್ರ ಹತ್ರ ಏನೇ ಕೇಳಿದ್ರು ಅದೆಲ್ಲ ಸಿಗತ್ತೆ. ಆದ್ರೆ ಅತಿ ಆಸೆ ಪಡ್ಬೇಡ. ಕಜ್ರಿ, ನನಗ್ ಸ್ವಲ್ಪ ಊಟ ಹಾಕೊಡು. ನಾನು ಮೀನ್ ಹಿಡಿಯೋದಕ್ ಹೋಗ್ಬೇಕು. ನಾನು ಈ ಮನೆನಲ್ಲಿರಲ್ಲ. ನನಗೆ ಈ ಮನೆ ಕೂಡ ಸಣ್ಣದೆ, ಅರ್ಥ ಆಯ್ತಾ? ಹೋಗಿ ಆ ಮೀನ್ ಹತ್ರ ಅರಮನೆ ಕೇಳಿ. ನಾನು ರಾಣಿ ಆಗ್ಬೇಕು. ಏನಂದ್ರೆ ಈ ಮನೆ ಕೂಡ ನಿನಗ್ ಚಿಕ್ಕದು ಅನ್ನಿಸ್ತಿದ್ಯಾ? ಹೌದು ಹೌದು ಹೌದು, ಸಣ್ಣದಾಗಿದೆ. ನನಗೆ ಈ ಮನೇಲಿ ಉಸಿರು ಕಟ್ತಾ ಇದೆ. ಆ ಚಿನ್ನದ ಮೀನ್ ಹತ್ರ ದಿನೇ ದಿನೇ ಈ ತರ ಕೇಳೋದು ಒಳ್ಳೇದಲ್ಲ ಅನ್ಸುತ್ತೆ. ಹಾಗಾದ್ರೆ ನಾನು ಇವತ್ತೇ ನನ್ನ ತವ್ರ ಮನೆಗೆ ಹೊರಟೋಗ್ತೀನಿ. ಚಿನ್ನದ ಮೀನು, ಓ ಚಿನ್ನದ ಮೀನು, ನಿನಗ್ ನನ್ ಮಾತ್ ಕೇಳಿಸ್ತಿದ್ಯಾ? ಚಿನ್ನದ ಮೀನು, ಓ ಚಿನ್ನದ ಮೀನು, ನನ್ನ ಮಾತ್ ಕೇಳಿಸ್ತಿದ್ಯಾ ನಿನ್ಗೆ? ಹೇಳು ಸ್ನೇಹಿತ, ಏನ್ ಮಾಡ್ಬೇಕು ನಿನ್ಗೋಸ್ಕರ? ಹೇಳು ಹೇಳು. ಚಿನ್ನದ ಮೀನು, ಆ ಆ ಆ ಮನೆ ಇದೆಯಲ್ಲ, ಅದು ಕೂಡ ನನ್ನ ಹೆಂಡತಿಗೆ ಚಿಕ್ಕದು ಅನ್ನಿಸ್ತಿದ್ಯಂತೆ. ಅವಳಿಗೆ ಒಂದು ದೊಡ್ಡ ಅರಮನೆಲಿ ಇರ್ಬೇಕಂತೆ. ಅದನ್ ಕೊಡ್ತೀಯಾ? ಅದೇ ಅವಳ ಆಸೆ. ಅಷ್ಟೇನಾ? ಇಷ್ಟೇನಾ ನಿನ್ ಬೇಡಿಕೆ? ಹೋಗು, ಹೋಗ್ ನೋಡು, ನಿನ್ನ ಕಜ್ರಿ ಮಹಾರಾಣಿ ಆಗಿದ್ದಾಳೆ. ಹೋಗು, ಹೋಗ್ ಹೋಗು. ನಾನ್ ಬರ್ಲಾ ಬರ್ಲಾ? ನೀನ್ ಹುಷಾರಾಗಿರು ಸ್ನೇಹಿತ, ಹುಷಾರಾಗಿರು. ನಾನಿನ್ ಕಷ್ಟದಲ್ಲಿ ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಅಯ್ಯೋ ಭಗವಂತ, ಈ ಗಜ್ರಿದು ಅತಿ ಆಸೆ ಕಡಿಮೆ ಆಗೋದೇ ಇಲ್ವಾ? ಆ ಚಿನ್ನದ ಮೀನ್ ಹತ್ರ ಕೇಳಿ ಕೇಳಿ ನನ್ಗಂತೂ ತುಂಬಾ ಬೇಸರ ಆಗಿದೆ. ಅಯ್ಯೋ, ಓ ಭಗವಂತ, ನಾನೇನ್ ಮಾಡ್ಲಿ? ಓ
ಒಳಗಡೆ ಹೋಗಕ್ಕೆ ಅನುಮತಿ ಇಲ್ಲ. ಒಳಗಡೆ ಬರಕ್ ಬಿಡು. ನೀವು ಬನ್ನಿ. ಕಜರಿ, ಈಗ ನೀನು ಖುಷಿ ತಾನೆ? ಹಾ, ಖುಷಿಯಾಗಿದ್ದೀನಿ. ನೀವ್ ಖುಷಿಯಾಗಿಲ್ವಾ? ಇಲ್ಲ 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 ಇಲ್ಲ, ನಾನಂತೂ ಖುಷಿಯಾಗಿಲ್ಲ. ಆದ್ರೆ ಕಜ್ರಿ, ನೀನ್ ಖುಷಿಯಾಗಿರೋದ್ ನೋಡೋದಕ್ಕೆ ಸಂತೋಷ ಆಗ್ತಿದೆ. ನಾಳೆಯಿಂದ ನೀವು ಮೀನ್ ಹಿಡಿಯೋದಕ್ಕೆ ಹೋಗ್ಬಾರ್ದು. ಈಗ ನೀವು ರಾಜ. ಇಲ್ಲ ಕಜ್ರಿ, ಇಲ್ಲ, ನಾನೊಬ್ಬ ಮೀನುಗಾರ. ದಿನ ಮೀನ್ ಹಿಡಿತೀನಿ, ಅದನ್ನ ಮಾರುಕಟ್ಟೆಯಲ್ಲಿ ಮಾರಿ ನನ್ನ ಕುಟುಂಬನ ನಡೆಸ್ತೀನಿ. ನನ್ನಿಂದ ರಾಜ ಆಗೋದಕ್ ಸಾಧ್ಯ ಇಲ್ಲ ಕಜ್ರಿ. ಸೂರ್ಯನ್ಗೆ ಮತ್ತೆ ಚಂದ್ರನ್ಗೆ ಅಪ್ಪಣೆ ಕೊಡೋ ಅಂತ ಅಧಿಕಾರ ನನಗಿದ್ದಿದ್ರೆ ಆಗ ತುಂಬಾ ಚೆನ್ನಾಗಿರ್ತಿತ್ತು. ಇವತ್ತು ಕೊನೆ ಸಲ ನೀವು ಆ ಮೀನ್ ಹತ್ರ ಕೇಳ್ಕೊಳ್ಳಿ. ಆಮೇಲೆ ಯಾವತ್ತೂ ನಿಮಗ್ ತೊಂದ್ರೆ ಕೊಡಲ್ಲ. ಆಣೆ ಮಾಡಿ ಹೇಳ್ತಿದ್ದೀನಿ. ಇನ್ನೇನ್ ಬೇಕು ನಿನ್ಗೆ? ಎಲ್ಲಾನು ಸಿಕ್ತಲ್ವಾ? ನಾನು ಸರ್ವಶಕ್ತಿಶಾಲಿ ಆಗ್ಬೇಕು ಅಂತಿದ್ದೀನಿ. ಸರ್ವಶಕ್ತಿಶಾಲಿ ಆಗ್ತಿದ್ದ ಹಾಗೆ ನಾನು ಖುಷಿ ಆಗೋಗ್ತೀನಿ. ಇದೊಂದು ಕೊನೆ ಸಾರಿ ಆ ಮೀನ್ ಹತ್ರ ಕೇಳ್ತೀನಿ. ಇನ್ನೊಂದ್ಸತಿ ಅದಕ್ಕೆ ತೊಂದರೆ ಕೊಡೋದಿಲ್ಲ. ಚಿನ್ನದ ಮೀನು, ಓ ಚಿನ್ನದ ಮೀನು, ನನ್ನ ಮಾತ್ ನೀನು ಕೇಳಿಸ್ತಿದ್ಯಾ? ಹೇಳು ಸ್ನೇಹಿತ, ಏನ್ ಬೇಕೋ ಹೇಳು. ನಿನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೀನಿ. ನೀನ್ ನನ್ಗೆ ಹೊಸ ಜೀವನ ಕೊಟ್ಟಿದ್ಯಾ. ಹೇಳು ಹೇಳು. ಚಿನ್ನದ ಮೀನು, ಇವತ್ತಿಂದ ನಾನು ಇನ್ ಮುಂದೆ ಯಾವತ್ತೂ ನಿನ್ನ ಏನು ಕೇಳಲ್ಲ. ಬರೀ ಈ ಬಾರಿ ಕಜ್ರಿದು ಒಂದು ಕೊನೆ ಆಸೆನ ಈಡೇರಿಸು. ಆಯ್ತು, ಹೇಳು. ನಿನ್ನ ಕಜರಿಗೆ ಏನ್ ಬೇಕಂತೆ? ಅವಳು ಸರ್ವಶಕ್ತಿವಂತೆ ಆಗ್ಬೇಕಂತೆ. ನೀನು ಅವಳನ್ನ ಈ ಒಂದು ಬಾರಿ ಸರ್ವಶಕ್ತಿವಂತೆ ಮಾಡ್ಬಿಡ್ತೀಯಾ? ನಿನ್ನ ಕಚೇರಿಯ ಈ ಇಚ್ಛೆನೂ ಪೂರ್ತಿ ಆಗತ್ತೆ ಸ್ನೇಹಿತ. ಆದ್ರೆ ಇನ್ನೂ ಒಂದ್ ವಿಷಯ ಸ್ನೇಹಿತ, ನಿನ್ನ ಕಚೇರಿ ಮನ್ಸಲ್ಲಿರೋ ಪಾಪ ಅದು ಕಜರಿ ಮುಖದಲ್ಲೂ ಕೂಡ ಕಾಣಿಸುತ್ತೆ. ಹೋಗು, ನಿನ್ನ ಕಜರಿ ಸರ್ವಶಕ್ತಿಶಾಲಿ ಆಗಿದ್ದಾಳೆ. ಹೋಗು, ನಿನ್ ಮನೆಗ್ ಹೋಗು ಸ್ನೇಹಿತ, ಮನೆಗ್ ಹೋಗು. ಇದ್ಯಾರಿದು? ಅಯ್ಯೋ ದೇವ್ರೆ, ಅಯ್ಯೋ ಏನಿದು? ಅಯ್ಯೋ ಯಾರಿದು? ನಾನು ಕಜರಿ, ನಾನು ರಾಕ್ಷಸಿ ಅಲ್ಲ. ನನ್ನ ಸರಿ ಮಾಡ್ರಿ. ನಿನ್ನ ಕಚೇರಿಯ ಈ ಇಚ್ಛೆನೂ ಪೂರ್ತಿ ಆಗತ್ತೆ ಸ್ನೇಹಿತ. ಆದ್ರೆ ಇನ್ನೂ ಒಂದ್ ವಿಷಯ ಸ್ನೇಹಿತ, ನಿನ್ನ ಕಜರಿ ಮನ್ಸಲ್ಲಿರೋ ಪಾಪ ಅದು ಕಜರಿ ಮುಖದಲ್ಲೂ ಕೂಡ ಕಾಣಿಸುತ್ತೆ. ಅಯ್ಯಯ್ಯಯ್ಯೋ, ಏನಾಗೋಯ್ತಿದು? ಏನಾಯ್ತು ಕಜ್ರಿ? ಇದೇನಾಯ್ತು ನಿನ್ಗೆ? ಆ ಮೀನ್ ಹತ್ರನು ಹೇಳ್ಬಿಟ್ಟೆ ಇದೇ ನನ್ನ ಕೊನೆ ಬಯಕೆ ಅಂತ. ಈಗ ಏನ್ ಮಾಡೋದು ಹೇಳು? ಇನ್ ಮುಂದೆ ಏನ್ ಮಾಡೋದು? ನನ್ನ ಮೊದ್ಲಿನ ತರನೇ ಸರಿ ಮಾಡ್ಬಿಡಿ. ಆ ಮೀನಿಗೆ ಹೇಳಿ ನನ್ನನ್ನ ಮೊದ್ಲಿನ ತರನೇ ಮಾಡ್ಬಿಡ್ರಿ. ನಾನಿನ್ ಯಾವತ್ತೂ ದುರಾಸೆ ಪಡಲ್ಲ. ನಾನ್ ದುರಾಸೆ ಪಡಲ್ಲ. ಬಾ ನನ್ ಜೊತೆ ಹೋಗಿ ಆ ಮೀನ್ ಹತ್ರ ವಿನಂತಿ ಮಾಡ್ಕೊಳ್ಳೋಣ. ಈಗ್ಲೇ ಹೋಗೋಣ, ನಡಿ. ಚಿನ್ನದ ಮೀನು, ಓ ಚಿನ್ನದ ಮೀನು, ಚಿನ್ನದ ಮೀನು, ನಿನ್ಗೆ ನನ್ನ ಮಾತ್ ಕೇಳಿಸ್ತಿದ್ಯಾ? ಚಿನ್ನದ ಮೀನು, ನನ್ನ ಗೆಳತಿ ಚಿನ್ನದ ಮೀನು, ನನ್ಗೆ ಇದೊಂದೇ ಒಂದ್ಸತಿ ನಿನ್ ಸಹಾಯ ಮಾಡ್ಬಿಡು. ದಯೆ ತೋರು ಚಿನ್ನದ ಮೀನು, ಇದೊಂದ್ಸರಿ ದಯೆ ತೋರು. ಚಿನ್ನದ ಮೀನೆ ನನ್ನ ಮೇಲೆ ಕರುಣೆ ತೋರ್ಸು. ನನ್ನ ತಪ್ಪು ನನಗೆ ಅರಿವಾಗಿದೆ. ನನ್ನ ಕ್ಷಮಿಸ್ಬಿಡು. ಚಿನ್ನದ ಮೀನೆ, ನನ್ನ ಕ್ಷಮಿಸು. ಚಿನ್ನದ ಮೀನು, ಇದೊಂದ್ಸತಿ ನಿನ್ ದಯೆ ತೋರು. ಚಿನ್ನದ ಮೀನು, ನನ್ ಮೇಲ್ ಕರುಣೆ ತೋರ್ಸು. ಚಿನ್ನದ ಮೀನು, ನನ್ ಮೇಲ್ ಒಂದ್ಸತಿ ಕರುಣೆ ತೋರ್ಸು. ಇದೊಂದ್ಸತಿ.
ಚಿನ್ನದ ಮೀನು ನನ್ ಮಾತು ಕೇಳಿಸ್ತಿದ್ಯಾ? ನಾನು ಇಲ್ಲಿವರೆಗೂ ನಿನ್ನ ಹತ್ರ ನನ್ಗಾಗಿ ಏನು ಕೇಳಿಲ್ಲ. ಮೊದಲನೇ ಬಾರಿಗೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ನನ್ ಹೆಂಡತಿನ ಸರಿ ಮಾಡ್ಬಿಡು. ಮೊದ್ಲು ಅವಳ ಮುಖದಲ್ಲಿ ಯಾವ ಖುಷಿ ನಗು ಇತ್ತೋ ಆ ಖುಷಿ ನಗುನ ಮತ್ತೆ ವಾಪಸ್ ಕೊಡು. ಅವಳನ್ನ ಸರಿ ಮಾಡ್ಬಿಡು ಚಿನ್ನದ ಮೀನು, ಅವಳನ್ನ ಸರಿ ಮಾಡ್ಬಿಡು. ಸ್ನೇಹಿತ, ನಾನ್ ಬಂದೆ. ಹೇಳು, ನಿನ್ ಇಚ್ಛೆ ಏನು ಅಂತ ಹೇಳು. ನೀನ್ ಇಷ್ಟೊಂದು ತಡೆ ಯಾಕೆ ಮಾಡ್ದೆ? ನಾನ್ ಎಷ್ಟೊತ್ತಿಂದ ನಿನ್ನ ಕರೀತಿದ್ದೆ ಗೊತ್ತಾ? ನೀನು ಕಜರಿಗೋಸ್ಕರ ಕರೀತಾ ಇದ್ದೆ ಸ್ನೇಹಿತ. ನಾನು ಕಜರಿಗೋಸ್ಕರ ಇನ್ ಮುಂದೆ ಬರೋದಿಲ್ಲ. ಆದ್ರೆ ನೀನು ಯಾವಾಗ ನಿನ್ಗೋಸ್ಕರ ಅಂತ ಕೇಳಿದ್ಯೋ ಆಗ ನಾನು ಆ ಕೂಡ್ಲೇ ಬಂದ್ಬಿಟ್ಟೆ. ಹೇಳು ಸ್ನೇಹಿತ, ಈಗ ನಿನ್ಗೆ ಏನ್ ಬೇಕು? ನನ್ನ ಕಜರಿನ ಮೊದ್ಲಿನ ತರ ಸರಿ ಮಾಡ್ಬಿಡು ಚಿನ್ನದ ಮೀನು, ಮೊದ್ಲಿನ ತರನೇ ಮಾಡ್ಬಿಡು. ಆಯ್ತು, ನನ್ನ ಸ್ನೇಹಿತನ ಮನಸ್ಸಿನ ಆಸೆ ಪೂರ್ತಿ ಆಗತ್ತೆ. ಮನಸ್ಸಿನ ಆಸೆ ಪೂರ್ತಿ ಆಗತ್ತೆ.